ನಾನು ನನ್ನ ತಂದೆಯವರಿಗೆ ಮಾತು ಕೊಟ್ಟದ್ದೇನು, ಯುದ್ಧರಂಗದಲ್ಲಿ ಆದದ್ದೇನು. ಕ್ಷಣಾರ್ಧದಲ್ಲಿ ವಾನರರ ಸೈನ್ಯವನ್ನು ಧ್ವಂಸ ಮಾಡುತ್ತೇನೆಂದು ನನ್ನ ತಂದೆ ಎದುರು ವೀರಾವೇಶದಿಂದ ಮಾತನಾಡಿದೆ. ಆದರೆ ಕೇವಲ ಆ ಅಂಗದನಿಗೆ ಸೋತು ಬಂದೆನಲ್ಲ. ಎಂಥ ಅಪಮಾನ! ರಾಮ, ಲಕ್ಷ್ಮಣ, ಸುಗ್ರೀವರನ್ನು ನಿಗ್ರಹಿಸುತ್ತೇನೆಂದು ಹೋದವನು ಆ ಅಂಗದನಿಗೆ ಸೋಲುವಂತಾಯಿತೆ. ನನ್ನ ಶೌರ್ಯ ಪರಾಕ್ರಮಗಳಿಗೆ ಧಿಕ್ಕಾರವಿರಲಿ. ನಾನೀಗ ನನ್ನ ಸೋತ ಮುಖವನ್ನು ನನ್ನ ತಂದೆಯವರಿಗೆ ಹೇಗೆ ತೋರಿಸಲಿ? ಕುಮಾರ ಮೇಘನಾದ, ತಂದೆಯೇ, ನಾನು ಹತಾಶನಾಗದಿರು ಕುಮಾರ. ಅಂಗದನಿಗೆ ಸೋತೆನೆಂದು ಚಿಂತಿಸಬೇಡ. ನೀನು ನನ್ನ ವೀರಪುತ್ರ. ನಿನಗೆ ಸುಗ್ರೀವನನ್ನು ಗೆಲ್ಲುವ ಬಲವಿದೆ. ಹನುಮಂತನನ್ನು ಗೆಲ್ಲಬಲ್ಲೆ. ಆ ರಾಮ ಲಕ್ಷ್ಮಣರನ್ನೇ ಗೆಲ್ಲಬಲ್ಲೆ. ಹೋಗು, ಅವರನ್ನು ಪರಾಭವಗೊಳಿಸಿ ನಿನ್ನ ಸೋಲಿನ ಸೇಡನ್ನು ತೀರಿಸಿಕೋ. ಪ್ರತೀಕಾರದ ಬಗ್ಗೆ ಚಿಂತಿಸು ಕುಮಾರ. ಹೋಗು, ಯುದ್ಧ ಭೂಮಿಗೆ ಹೋಗಿ ನಿನ್ನ ಛಲವನ್ನು ತೋರಿಸು. ಇಂದ್ರನನ್ನೇ ಗೆದ್ದ ನಿನಗೆ ರಾಮ ಲಕ್ಷ್ಮಣರನ್ನು ಗೆಲ್ಲುವುದು ಕಷ್ಟವೇನಲ್ಲ. ಹೋಗು ಕುಮಾರ, ಹೋಗು. ಹೌದು, ನನ್ನ ತಂದೆಯವರ ಮಾತು ಸರಿ. ನಾನು ಮತ್ತೆ ಯುದ್ಧರಂಗಕ್ಕೆ ಹೋಗುತ್ತೇನೆ, ಗೆಲ್ಲುತ್ತೇನೆ, ಪ್ರತೀಕಾರ ತೀರಿಸಿಕೊಳ್ಳುತ್ತೇನೆ. ನನ್ನ ಮಾಯ ವಿದ್ಯೆಯನ್ನು ತೋರಿಯಾದರೂ ಸರಿ, ನಾನು ಗೆಲ್ಲುತ್ತೇನೆ. ಆ ರಾಮ ಲಕ್ಷ್ಮಣರನ್ನು ಪರಾಭವಗೊಳಿಸುತ್ತೇನೆ. ಪರಾಭವಗೊಳಿಸುತ್ತೇನೆ. ಯುವರಾಜ ಅಂಗದ ಕುಮಾರನಿಗೆ, ಯುವರಾಜ ಅಂಗದ ಕುಮಾರನಿಗೆ. ಪ್ರಭು ರಾಮಚಂದ್ರ. ಭಲೆ ಅಂಗದ, ಭಲೆ. ನೀನು ವಾನರರ ಪ್ರತಿಷ್ಠೆಯನ್ನು ಉಳಿಸಿದೆ. ಲಘುವಾಗಿ ಕಂಡ ಆ ಮೇಘನಾದನಿಗೆ ವಾನರರ ಶಕ್ತಿಯ ರುಚಿಯನ್ನು ತೋರಿಸಿದೆ. ಕಿಷ್ಕಿಂಧೆಯ ಯುವರಾಜನಾಗಿ ಲಂಕೆಯ ಯುವರಾಜನನ್ನು ಸೋಲಿಸಿದ ಕೀರ್ತಿ ನಿನ್ನದಾಯಿತು. ಇದರಿಂದ ಆ ರಾವಣನ ಗರ್ವಭಂಗವಾದಂತಾಯಿತು. ಪ್ರಭು ರಾಮಚಂದ್ರ, ಆ ರಾವಣ ಪುತ್ರನೊಂದಿಗೆ ಹೋರಾಡಲು ನೀನು ಅನುಮತಿ ಕೊಟ್ಟಿದ್ದರಿಂದಲೇ ಗೆಲುವು ನನ್ನದಾಯಿತು. ನಿನ್ನಲ್ಲಿ ಆ ಸಾಮರ್ಥ್ಯವಿದೆ ಎಂದು ನನಗೆ ನಂಬಿಕೆ ಇತ್ತು. ಕೀರ್ತಿಶಾಲಿಯಾಗು ಕುಮಾರ, ಕೀರ್ತಿಶಾಲಿಯಾಗು. ಚಿಕ್ಕಪ್ಪ, ಪ್ರಿಯ ಪುತ್ರ ಅಂಗದ, ನಿನ್ನಲ್ಲಿ ನನ್ನ ಸೋದರ, ನಿನ್ನ ತಂದೆ ವಾಲಿಯ ಪರಾಕ್ರಮವನ್ನು ಕಂಡಂತಾಯಿತು. ನನಗೆ ಹೆಮ್ಮೆ ಆಗಿದೆ, ಅತ್ಯಂತ ಹೆಮ್ಮೆ ಆಗಿದೆ. ಪ್ರಿಯ ಮಾರುತಿ, ವಾಲಿಪುತ್ರ, ನಿನ್ನ ಈ ಶೌರ್ಯ ಪರಾಕ್ರಮ ನಮ್ಮ ವಾನರ ಕುಲದ ಹೆಮ್ಮೆ. ನೀನು ಪಡೆದ ಈ ವಿಜಯದಿಂದ ಎಲ್ಲರಂತೆ ನನಗೂ ಅತೀವ ಸಂತೋಷವಾಗಿದೆ. ಪ್ರಿಯ ವಿಭೀಷಣ, ಭಲೆ ಅಂಗದ ಕುಮಾರ. ತನ್ನನ್ನು ಯಾರೂ ಗೆಲ್ಲಲು ಸಾಧ್ಯವಿಲ್ಲವೆಂದು ಬೀಗುತ್ತಿದ್ದ ಮೇಘನಾದನಿಗೆ ಮುಖಭಂಗವಾಗಿದೆ. ಇದರ ಪರಿಣಾಮವಾಗಿ ಯುದ್ಧ ಇನ್ನಷ್ಟು ಕಠಿಣವಾಗುತ್ತದೆ. ಆಗಲಿ ವಿಭೀಷಣ, ಎಷ್ಟು ಕಠಿಣವಾದರೂ ಆಗಲಿ. ಹೋರಾಡುವ ಕೆಚ್ಚು, ಧರ್ಮದ ಬೆಂಬಲ, ಶ್ರೀರಾಮಚಂದ್ರನ ಅನುಗ್ರಹದಿಂದ ಎಲ್ಲವೂ ಶುಭವಾಗುತ್ತದೆ ಎಂಬ ನಂಬಿಕೆ ನನಗಿದೆ. ಇಂದ್ರಜಿತು ಮಾಯಾವಿದ್ಯಾ ಪ್ರವೀಣ, ಅದೃಶ್ಯನಾಗಿದ್ದುಕೊಂಡೇ ಯುದ್ಧ ಮಾಡಬಲ್ಲ. ರಣರಂಗದಲ್ಲಿ ಹಲವು ಚಮತ್ಕಾರಗಳನ್ನು ಮಾಡಿ ಎದುರಾಳಿಗಳನ್ನು ಭ್ರಮಾಧೀನಗೊಳಿಸಿ ಅಲ್ಲೋಲ ಕಲ್ಲೋಲ ಮಾಡಬಲ್ಲ ಕುತಂತ್ರಿ ಅವನು.
ರಣರಂಗದಲ್ಲಿ ಹಲವು ಚಮತ್ಕಾರಗಳನ್ನು ಮಾಡಿ ಎದುರಾಳಿಗಳನ್ನು ಭ್ರಮಾಧೀನಗೊಳಿಸಿ ಅಲ್ಲೋಲ ಕಲ್ಲೋಲ ಮಾಡಬೇಕು. ತ್ರಿಜಟೆ, ಯಾವಾಗ ಬಂದೆ? ಈಗ ತಾನೇ ಬಂದೆ. ನೀನು ಯಾವುದೋ ಚಿಂತೆಯಲ್ಲಿ ಕಳೆದು ಹೋಗಿರುವುದನ್ನು ಕಂಡೆ. ನೀನು ಹೇಳಿದ ಮಾತುಗಳನ್ನೇ ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳುತ್ತಿದ್ದೆ. ನಾನು ಹೇಳಿದ ಮಾತುಗಳೇ? ಯಾವ ಮಾತುಗಳು ಸೀತೆ? ಆ ರಾವಣನ ಪುತ್ರ ಮೇಘನಾದನ ಬಗ್ಗೆ ಹೇಳಿದೆಯಲ್ಲ, ಆ ಮಾತುಗಳನ್ನೇ ನೆನಪು ಮಾಡಿಕೊಳ್ಳುತ್ತಿದ್ದೆ. ನಾನು ಅವನ ವಿಚಾರವಾಗಿಯೇ ಹೇಳಲು ಬಂದೆ. ನೀನು ಅವನ ವಿಚಾರವನ್ನೇ ಯೋಚಿಸುತ್ತಿರುವೆ. ಅಂದರೆ ಆ ಇಂದ್ರಜಿತನ ಜೊತೆಗೆ ನನ್ನ ಸ್ವಾಮಿಗೆ ಯುದ್ಧವೇನಾದರೂ ಸಂಭವಿಸಿದೆ? ಸಂಭವಿಸಿತು. ಆದರೆ ನಿನ್ನ ಸ್ವಾಮಿ ರಾಮನೊಂದಿಗಲ್ಲ, ವಾನರ ಯುವರಾಜ ಅಂಗದನೊಂದಿಗೆ. ತನ್ನ ಮಾಯಾವಿದ್ಯೆಯಿಂದ ಆ ಇಂದ್ರಜಿತ ವಾನರ ವೀರ ಅಂಗದನನ್ನು ಕಂಗೆಡಿಸಿದನೆ. ವಾನರ ಸೈನ್ಯಕ್ಕೆ ಹಾನಿಯುಂಟು ಮಾಡಿದನೆ. ವಾನರ ವೀರರಿಗೆ ಹಾನಿಯುಂಟಾಗಲಿಲ್ಲ. ವಾನರ ವೀರರೇ ತಮ್ಮ ಪರಾಕ್ರಮವನ್ನು ಪ್ರದರ್ಶಿಸಿ ಇಂದ್ರಜಿತುವನ್ನು ಕಂಗೆಡಿಸಿದರು. ಅಂದರೆ ಆ ರಾವಣನ ಪುತ್ರ ವಾನರ ಸೈನ್ಯದ ಎದುರು ಸೋತು ಹೋದನೆ? ಹೌದು ಸೀತೆ. ಯುವರಾಜ ಅಂಗದನ ಪ್ರಹಾರಗಳನ್ನು ತಾಳಲಾರದೆ ಇಂದ್ರಜಿತು ಪರಾಭವಗೊಂಡು ಅದೃಶ್ಯನಾದ. ತ್ರಿಜಟೆ, ಎಂಥ ಪ್ರಿಯವಾದ ವಾರ್ತೆಯನ್ನು ಹೇಳಿದೆ. ಇದೇ ರೀತಿ ಆ ರಾವಣನ ಪರಾಭವದ ವಾರ್ತೆಯನ್ನು ನೀನು ಹೇಳಿದರೆ ಅದು ಅತ್ಯಂತ ಪ್ರಿಯವಾದ ವಾರ್ತೆಯಾಗುತ್ತದೆ. ಇಷ್ಟಾದದ್ದು ಅಷ್ಟಾಗುವುದಿಲ್ಲವೇ? ಖಂಡಿತ ನಾನೇ ನಿನಗೆ ಆ ಪ್ರಿಯ ವಾರ್ತೆಯನ್ನು ತಿಳಿಸುತ್ತೇನೆ. ನಮ್ಮ ಯುವರಾಜ ಅಂಗದನೇ ಆ ರಾವಣ ಪುತ್ರ ಇಂದ್ರಜಿತುವನ್ನು ಒಮ್ಮೆ ಪರಾಭವಗೊಳಿಸಿದ. ಅದರಿಂದ ನಾವೆಲ್ಲರೂ ಬಹಳ ಸಂತೋಷಪಟ್ಟೆವು, ಅವನನ್ನು ಅಭಿನಂದಿಸಿದೆವು. ಆದರೆ ಅದರಿಂದಲೇ ನಮ್ಮ ಶತ್ರುವಿನ ಮೇಲೆ ವಿಜಯ ಸಾಧಿಸಿದಂತಾಗುವುದಿಲ್ಲ. ಹೌದು ಸಹೋದರ, ಹಾಗೆ ತಿಳಿದರೆ ಅದು ನಮ್ಮ ಅವಿವೇಕವಾಗುತ್ತದೆ. ಗಾಯಗೊಂಡ ಸರ್ಪದಂತೆ ಆ ಇಂದ್ರಜಿತು ನಮ್ಮ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ಇನ್ನಷ್ಟು ಪ್ರಬಲ ಸೈನ್ಯದೊಂದಿಗೆ ನಮ್ಮ ಮೇಲೆ ಆಕ್ರಮಣ ಮಾಡಲು ಸಿದ್ಧನಾಗಿರುತ್ತಾನೆ, ಅಲ್ಲವೇ ವಿಭೀಷಣ? ರಾಮಚಂದ್ರ, ಖಂಡಿತ ನಿನ್ನ ಮಾತು ಸತ್ಯ. ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ದುರಭಿಮಾನಿಗಳಾದ ರಾವಣನಾಗಲಿ ಅವನ ಪುತ್ರ ಇಂದ್ರಜಿತುವಾಗಲಿ ಈ ಪರಾಭವವನ್ನು ಖಂಡಿತ ಮರೆಯುವುದಿಲ್ಲ. ಈ ಪರಾಭವಕ್ಕೆ ತಕ್ಕ ಪ್ರತೀಕಾರವನ್ನು ತೀರಿಸಿಕೊಳ್ಳಲು ಶತಾಯ ಗತಾಯ ಪ್ರಯತ್ನ ಮಾಡುತ್ತಾರೆ, ತಂತ್ರ ಕುತಂತ್ರಗಳನ್ನು ರೂಪಿಸುತ್ತಾರೆ. ವಿಭೀಷಣ, ಅಂಗದನ ಪ್ರಹಾರವನ್ನು ತಾಳಲಾರದೆ ಅದೃಶ್ಯನಾದ ಮೇಘನಾದ ಅದಕ್ಕೆ ತಕ್ಕ ಪ್ರತಿತಂತ್ರವನ್ನು ರೂಪಿಸುತ್ತಿರುತ್ತಾನೆ ಎನ್ನುವೆಯಾ? ಹೌದು ಸುಗ್ರೀವ, ನೇರವಾಗಿ ಯುದ್ಧವನ್ನು ಗೆಲ್ಲಲು ಸಾಧ್ಯವಿಲ್ಲವೆಂದು ಮನವರಿಕೆಯಾದ ಮೇಲೆ ತಂತ್ರ ಕುತಂತ್ರಗಳನ್ನು ರೂಪಿಸಿ ಯುದ್ಧವನ್ನು ಗೆಲ್ಲಲು ಪ್ರಯತ್ನಿಸುತ್ತಾರೆ. ಅವನು ಅಂಥ ಯಾವ ತಂತ್ರವನ್ನು ಮಾಡಬಹುದೆಂದು ಹೇಳಬಲ್ಲೆಯ ವಿಭೀಷಣ? ಲಕ್ಷ್ಮಣ, ಇಂದ್ರಜಿತು ಮಾಯಾವಿದ್ಯೆಯಲ್ಲಿ ಮಹಾಪ್ರವೀಣನೆಂದು ನಾನು ಹಿಂದೆಯೇ ಹೇಳಿದ್ದೇನೆ. ಅವನು ಅದನ್ನು ಈಗ ಪ್ರಯೋಗಿಸಲು ಪ್ರಯತ್ನಿಸಬಹುದು. ತಾನು ಸಿದ್ಧಿಸಿಕೊಂಡಿರುವ ಮಾಯಾವಿದ್ಯೆಯ ಬಲದಿಂದ ಅವನು ಯಾರ ಕಣ್ಣಿಗೂ ಕಾಣಿಸದೆ ಅಸ್ತ್ರಗಳನ್ನು ಪ್ರಯೋಗಿಸಿ ನಮ್ಮ ಸೈನಿಕರನ್ನು ಕಂಗೆಡಿಸಬಹುದು. ವಿಭೀಷಣ, ಅವನ ಮಂತ್ರವಿದ್ಯೆ ಎಷ್ಟೇ ಪ್ರಬಲವಾಗಿದ್ದರೂ ನಮ್ಮ ರಾಮಚಂದ್ರ ಪ್ರಭುವಿನ ಶಬ್ದವೇದಿಯ ವಿದ್ಯೆಯ ಮುಂದೆ ಅದು ನಿಲ್ಲಲಾರದಲ್ಲವೇ? ಅವನ ಅಗೋಚರ ಅಸ್ತ್ರಗಳಿಂದ ಸ್ವಲ್ಪ ಹೊತ್ತು ನಮ್ಮ ಸೈನ್ಯದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿದರೂ ಅಷ್ಟರಿಂದಲೇ ಅವನು ನಮ್ಮ ಮೇಲೆ ವಿಜಯ ಸಾಧಿಸುವುದು ಅಸಂಭವ. ಹೌದು, ತನ್ನ ಮಾಯಾ ವಿದ್ಯೆಯಿಂದ ಆ ರಾವಣ ಪುತ್ರ ವಾನರ ಸೈನ್ಯದ ಮೇಲೆ ಗೆಲುವು ಸಾಧಿಸಲಾರ. ಅದರಲ್ಲೂ ರಾಮ ಲಕ್ಷ್ಮಣನನ್ನು ಎದುರಿಸಿ ಗೆಲ್ಲುವುದಂತೂ ದೂರದ ಮಾತು. ಆ ಮೇಘನಾದ ಮೇಘಗಳಲ್ಲಿ ಅಡಗಿಕೊಂಡು ಯುದ್ಧ ಮಾಡಲಿ, ಮಿಂಚಿನಂತೆ ಸಂಚರಿಸಲಿ. ನನ್ನ ನಿಶ್ಚಿತವಾದ ಬಾಣಗಳು ಅವನನ್ನು ಹುಡುಕಿಕೊಳ್ಳುತ್ತವೆ. ಭಲೆ ಲಕ್ಷ್ಮಣ, ಭಲೆ. ನಿನ್ನ ವೀರಾವೇಶವನ್ನು ನಾನು ಮೆಚ್ಚುತ್ತೇನೆ. ಆದ್ರೆ ಆ ಇಂದ್ರಜಿತು ಕಠಿಣ ತಪಸ್ಸು ಮತ್ತು ಯಜ್ಞಗಳನ್ನು ಆಚರಿಸಿ ಪಡೆದಿರುವ ಶಕ್ತಿಯನ್ನು ನಾವು ಅಷ್ಟೊಂದು ಹಗುರವಾಗಿ ಕಾಣಲಾಗುವುದಿಲ್ಲ. ಅವನು ತನ್ನ ವರಬಲದಿಂದ ಪಡೆದಿರುವ ಶಕ್ತಿಯನ್ನು ನಾವು ಎದುರಿಸಲೇಬೇಕು. ಹೌದು ರಾಮಚಂದ್ರ, ಅದು ಅನಿವಾರ್ಯ. ಅದಕ್ಕೆ ತಕ್ಕ ಸಿದ್ಧತೆಗಳನ್ನು ನಾವು ಮಾಡಿಕೊಳ್ಳಬೇಕು. ನಾವು ಇಂದ್ರಜಿತುವನ್ನು ಎದುರಿಸಲು ಸಾಧ್ಯವಿರುವ ಎಲ್ಲ ಉಪಾಯಗಳನ್ನು ಆಲೋಚಿಸೋಣ.
ನಮ್ಮ ಗೆಲುವಿಗಾಗಿ ಇರುವ ಎಲ್ಲ ದಾರಿಗಳನ್ನು ನಾವು ಹುಡುಕೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಾನು ಆಗಲೇ ಬಂದದ್ದು ನಿಜವಾದ ಯುದ್ಧ ಮಾಡಲು ಅಲ್ಲ, ವಾನರರ ಯುದ್ಧ ವೈಖರಿಯನ್ನು ಕಾಣುವುದಕ್ಕೆ. ಕಂಡು ಹಿಂದಿರುಗಿದೆನು. ವಾನರರು ತಿಳಿದಿರುವಂತೆ ನಾನು ಯುದ್ಧ ರಂಗದಿಂದ ಸೋತು ಓಡಿ ಹೋಗಲಿಲ್ಲ. ನಾನೀಗ ನಿಜವಾದ ಯುದ್ಧ ಮಾಡಲು ಬಂದಿದ್ದೇನೆ. ನನ್ನ ಬಲ ಪರಾಕ್ರಮಗಳನ್ನು ತೋರಿಸಿ ಆ ವಾನರ ಪಡೆಯನ್ನು ನಿರ್ನಾಮ ಮಾಡಲು ಬಂದಿದ್ದೇನೆ. ನನ್ನ ನಿಶ್ಚಿತವಾದ ಬಾಣಗಳ ಮಳೆಯಲ್ಲಿ ಆ ವಾನರರೆಲ್ಲ ಕೊಚ್ಚಿ ಹೋಗುವುದರಲ್ಲಿ ಸಂಶಯವಿಲ್ಲ. ಕೆಲವೇ ಕ್ಷಣಗಳಲ್ಲಿ ನನ್ನ ಬಾಣಗಳ ಆಘಾತದಿಂದ ತತ್ತರಿಸಿ ಹೋದ ಆ ವಾನರರು ಬೆನ್ನು ತೋರಿಸಿ ಪಲಾಯನ ಮಾಡುವುದಂತೂ ಖಂಡಿತ. ರಾಕ್ಷಸ ವೀರರೇ, ಅವರನ್ನು ಬಿಡಬೇಡಿ, ಬೆನ್ನಟ್ಟಿ ಬಡಿದುಕೊಳ್ಳಿ. ಜಯ ಜಯ ಪರಮೇಶ್ವರ, ಜಯ ಜಯ ಲಂಕೇಶ್ವರ, ಜಯ ಜಯ ಪರಮೇಶ್ವರ, ಜಯ ಜಯ ಲಂಕೇಶ್ವರ, ಜಯ ಜಯ ಪರಮೇಶ್ವರ, ಜಯ ಜಯ ಲಂಕೇಶ್ವರ, ಜಯ ಜಯ ಪರಮೇಶ್ವರ.
ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ अमर गाथे धरणि जाते साध्वी सीते सुचरिते. सहन शक्ति पतिय भक्ति लोकमान्य वंदिते. मंगलांगी महामाते नारी कुलके मादरी. कष्टरेदुरु दुष्टरेदुरु सहिಸಿ ಗೆಲ್ಲುವ ಗುಣಸಿರಿ. ಜನಕ ಕುಲಕ್ಕೆ ಬೆಳಕು ತಂದ ಜಾನಕಿ. ಸ್ವಯಂವರದಿ ಧನುವ ಮುರಿದ ರಾಮಚಂದ್ರನ ನಾಯಕಿ. ಪಟ್ಟದರಸಿಯಾಗುವಂಥ ಭಾಗ್ಯ ಸಿಗುವ ಸಮಯದಿ ದಟ್ಟ ಅಡವಿಯ ಹೊಕ್ಕಿ ನಡೆದಳು ಪತಿಯ ಜೊತೆಗೆ ಪ್ರೇಮದಿ. ಪ್ರೇಮ ಪೂರ್ಣೆ ತ್ಯಾಗಶೀಲೆ ಸೂರ್ಯ ಕುಲಕ್ಕೆ ಜ್ಯೋತಿಯು. ಉರಿವ ಬೆಂಕಿ ಸುಡದು ಇವಳ ನೀತಿಗಂತ ಶಕ್ತಿಯು. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ ರಾಮ ಲಕ್ಷ್ಮಣ ಸುಗ್ರೀವರನ್ನು ನಿಗ್ರಹಿಸುತ್ತೇನೆಂದು ಹೋದವನು ಆ ಅಂಗದನಿಗೆ ಸೋಲುವಂತಾಯಿತೆ. ಆ ರಾಮ ಲಕ್ಷ್ಮಣರನ್ನೇ ಗೆಲ್ಲಬಲ್ಲೆ. ಹೋಗು, ಅವರನ್ನು ಪರಾಭವಗೊಳಿಸಿ ನಿನ್ನ ಸೋಲಿನ ಸೇಡನ್ನು ತೀರಿಸಿಕೋ. ಜಯ ಜಯ ಪರಮೇಶ್ವರ.
ಪರಾಕ್ರಮಕ್ಕೆ ಹೆದರಿ ಆ ವಾನರರು ಹೇಗೆ ಓಡುತ್ತಿದ್ದಾರೆ ನೋಡಿ. ಬಿಡಬೇಡಿ, ಅವರ ಬೆನ್ನಟ್ಟಿಕೊಳ್ಳಿ. ಜೈ ಪರಮೇಶ್ವರ, ಜೈ ಲಂಕೇಶ್ವರ. ನೋಡಿ ರಾಕ್ಷಸ ವೀರರೇ, ಆ ವಾನರ ಮುಖದಲ್ಲಿ ಕಾಣುವ ಮೃತ್ಯು ಭೀತಿಯನ್ನು ನೋಡಿ. ಅವರ ಪಾಲಿಗೆ ಈಗ ನಾನೇ ಕಾಲಯಮ. ನನ್ನ ಪರಾಕ್ರಮಕ್ಕೆ ಸಾಟಿಯಾರು. ನನ್ನನ್ನು ತಡೆದು ನಿಲ್ಲಿಸುವ, ಹೋರಾಡಿ ಗೆಲ್ಲುವ ಧೀರ ಯಾರಿದ್ದಾರೆ? ಹಿಂದೆ ಈ ಯುದ್ಧವನ್ನು ಸಮಾಪ್ತಿಗೊಳಿಸುತ್ತೇನೆ. ಪ್ರಭು ರಾಮಚಂದ್ರ ಪ್ರಭು, ಏನಾಯ್ತು ವಾನರ ವೀರರೇ? ಏನ್ ವಿಷಯ? ನಮ್ಮ ಆತಂಕ ನಿಜವಾಯಿತು ಪ್ರಭು. ನಾವು ಅಂದುಕೊಂಡಂತೆ ಅಂಗದನಿಂದ ಪರಾಭವಗೊಂಡು ಹೋದ ಆ ಇಂದ್ರಜಿತು ಮರಳಿ ಬಂದು ವೀರಾವೇಶದಿಂದ ಹೋರಾಡುತ್ತಿದ್ದಾನೆ. ನಮ್ಮ ವಾನರ ಸೇನೆಯನ್ನ ಕಂಗೆಡಿಸುತ್ತಿದ್ದಾನೆ. ನಮ್ಮ ವಾನರ ಸೈನಿಕರು ದಿಕ್ಕಾಪಾಲಾಗಿ ಓಡುತ್ತಿದ್ದಾರೆ ಪ್ರಭು. ಅವನು ಕಾಣುತ್ತಿಲ್ಲ. ಆದರೆ ಅವನು ಒಮ್ಮ ಬಿಟ್ಟ ಬಾಣಗಳು ಒಂದೊಂದು ನೂರಾಗಿ ವಾನರರನ್ನು ಕಾಡುತ್ತಿವೆ ಪ್ರಭು. ಭೀಷಣ ಹೇಳಿದಂತೆ ಆ ನೀಚ ರಾಕ್ಷಸನ ಮಾಯೆ ಪ್ರಬಲವಾಗಿದೆ. ಸಹೋದರ, ನನಗೆ ಅಪ್ಪಣೆಯನ್ನು ಕೊಡು. ನಾನು ಈಗಲೇ ಹೋಗಿ ಕಣ್ಣಿಗೆ ಕಾಣದ ಆ ಇಂದ್ರಜಿತು ಸತ್ತು ಬೀಳುವಂತೆ ಮಾಡುತ್ತೇನೆ. ಸಾವಧಾನ ಲಕ್ಷ್ಮಣ, ಸಾವಧಾನ. ನಿನ್ನ ಉತ್ಸಾಹವು ಮೆಚ್ಚಬೇಕಾದದ್ದೇ. ಆದರೆ ಮಾಯಾವಿಯೊಡನೆ ಹೋರಾಡಲು ನಿನ್ನೊಬ್ಬನನ್ನೇ ಕಳುಹಿಸಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ. ನಾನು ನಿನ್ನೊಡನೆ ಬರುತ್ತೇನೆ. ನಡೆ, ಹೋಗೋಣ.
ಹನುಮಂತ, ಪ್ರಭು. ಜಾಂಬವಂತ, ನೀವಿಬ್ಬರು ಇಲ್ಲಿಯೇ ಇರಿ. ಪ್ರಭು ರಾಮಚಂದ್ರ, ನಾನು ನಿಮ್ಮೊಡನೆ ಬರುತ್ತೇನೆ. ಬೇಡ ವಿಭೀಷಣ, ನನ್ನ ರಕ್ಷಣೆಯಲ್ಲಿರುವ ನಿನಗೆ ಯಾವ ಆಪತ್ತು ಸಂಭವಿಸಲು ನಾನು ಅವಕಾಶ ಕೊಡುವುದಿಲ್ಲ. ನಾನು ಬರುತ್ತೇನೆ ರಾಮಚಂದ್ರ. ಬೇಡ ಸುಗ್ರೀವ, ಈ ಕಾರ್ಯವನ್ನು ನಾವಿಬ್ಬರೇ ಮಾಡುತ್ತೇವೆ. ರಾಮಚಂದ್ರ ಪ್ರಭು, ನಾವು ಗಾಯಾಳುಗಳಿಗೆ ಉಪಚಾರದ ವ್ಯವಸ್ಥೆ ಮಾಡುತ್ತೇವೆ. ಆಗಲಿ. ವಾನರ ವೀರರೇ, ನಡೆಯಿರಿ, ನಾವು ರಣರಂಗಕ್ಕೆ ಹೋಗೋಣ. ಆ ಇಂದ್ರಜಿತುವಿನ ಮಾಯ ಯುದ್ಧದ ವಿರುದ್ಧ ನಮ್ಮ ಧರ್ಮ ಯುದ್ಧವನ್ನು ಆರಂಭಿಸೋಣ. ಆಗಲಿ ಪ್ರಭು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮಾಯಾವಿ ವೇಗನಾದ, ನೀನು ನಿಜವಾದ ವೀರನೇ ಆಗಿದ್ದರೆ ಎದುರಲ್ಲಿ ನಿಂತು ಹೋರಾಡು. ಹೇಡಿಯಂತೆ ಮರೆಯಲ್ಲಿ ನಿಂತು ಬಾಣ ಪ್ರಯೋಗಿಸಬೇಡ. ನಾನು
ನಾನು ಅಗೋಚರನಾಗಿದ್ದರೂ ನನ್ನನ್ನು ತಮ್ಮ ಬಾಣಗಳಿಂದ ಗಾಯಗೊಳಿಸುತ್ತಿರುವ ಈ ರಾಮ ಲಕ್ಷ್ಮಣರನ್ನು ಹೆಚ್ಚು ಹೊತ್ತು ಯುದ್ಧ ಮಾಡಲು ಬಿಡಬಾರದು. ಇವರನ್ನು ನನ್ನ ನಾಗಾಸ್ತ್ರದಿಂದ ಬಂಧಿಸುತ್ತೇನೆ. ಪ್ರಣಾಮಗಳು ಮಹಾಪ್ರಭು. ಪಾಪ್ರಹಸ್ತ, ನಾನು ನಿನಗಾಗಿ ಕಾಯುತ್ತಿರುವೆ. ರಣರಂಗದಿಂದ ಬರುತ್ತಿರುವೆ ತಾನೆ? ಹೌದು ಪ್ರಭು, ನಾನು ನಿಮಗೆ ಶುಭ ವಾರ್ತೆಯೊಂದನ್ನು ತಿಳಿಸಲು ರಣರಂಗದಿಂದ ನೇರವಾಗಿ ಇಲ್ಲಿಗೆ ಬರುತ್ತಿದ್ದೇನೆ. ಶುಭವಾರ್ತೆಯೇ? ಅದೇನೆಂದು ಬೇಗ ಹೇಳು ಪ್ರಹಸ್ತ. ಆ ವಾನರರು ನಮ್ಮ ರಾಕ್ಷಸರನ್ನು ಸೋಲಿಸಿದರೆಂಬ ಸುದ್ದಿಯನ್ನು ಕೇಳಿದಾಗಿನಿಂದ ನನಗೆ ಮನಃಶಾಂತಿಯೇ ಇಲ್ಲದಂತಾಗಿದೆ. ಆ ಶುಭವಾರ್ತೆಯನ್ನು ಬೇಗ ಹೇಳು. ನೀವಿನ್ನು ನಿಮ್ಮ ಅಶಾಂತಿಯನ್ನು ಬಿಟ್ಟು ಪ್ರಶಾಂತವಾಗಿರಬಹುದು ಪ್ರಭು. ನಿಮ್ಮ ಪುತ್ರ ಇಂದ್ರಜಿತು ಆ ರಾಮ ಲಕ್ಷ್ಮಣರನ್ನೇ ಪರಾಭವಗೊಳಿಸಿದ್ದಾನೆ. ಪ್ರಹಸ್ತ, ಏನು ಹೇಳ್ತಿರುವೆ? ನನ್ನ ಪುತ್ರನು ರಾಮ ಲಕ್ಷ್ಮಣರನ್ನು ಪರಾಭವಗೊಳಿಸಿದ್ದಾನೆ? ನಿಜದಲ್ಲಿ ನಿಜ ಪ್ರಭು. ಆ ರಾಮ ಲಕ್ಷ್ಮಣರು ನಮ್ಮ ಇಂದ್ರಜಿತು ಪ್ರಯೋಗಿಸಿದ ನಾಗಾಸ್ತ್ರದಿಂದ ಬಂಧಿತರಾಗಿ ನೆಲದ ಮೇಲೆ ಮಲಗಿದ್ದಾರೆ ಪ್ರಭು. ಭಲೆ ಭಲೆ ಪ್ರಹಸ್ತ, ಭಲೆ. ನೀನು ನನಗೆ ಕರ್ಣಾನಂದಕರವಾದ ವಾರ್ತೆಯನ್ನೇ ತಂದಿರುವೆ. ಕೇಳು, ನಿನಗೇನು ಬೇಕು ಕೇಳಿಕೊಡುತ್ತೇನೆ. ಕೇಳು ಪ್ರಹಸ್ತ. ಪ್ರಭು, ನಿಮ್ಮ ಸಂತೋಷವೇ ನನ್ನ ಸಂತೋಷ. ಅದನ್ನು ಬಿಟ್ಟು ನನಗೆ ಬೇರೇನೂ ಬೇಡ ಪ್ರಭು. ವಾನರ ಗೆಲುವಿನಿಂದ ನೀವು ಆತಂಕಗೊಂಡಿದ್ದೀರಲ್ಲ, ಅದರ ನಿವಾರಣೆಯಾಗಿ ನಿಮಗೆ ಸಮಾಧಾನವಾಯಿತಲ್ಲ ಪ್ರಭು, ಅಷ್ಟೇ ಸಾಕು. ಪ್ರಹಸ್ತ, ಆ ರಾಮ ಲಕ್ಷ್ಮಣರನ್ನು ಧರೆಗುರುಳಿಸಿದ ನನ್ನ ವೀರ ಪುತ್ರ ಮೇಘನಾದನನ್ನು ನೋಡಬೇಕೆಂಬ ನನ್ನ ಮನಸ್ಸು ತವಕಿಸುತ್ತಿದೆ. ಕೂಡಲೇ ಅವನನ್ನು ಬರ ಹೇಳು. ಅವನೊಡನೆ ನಾನು ವಿಜಯೋತ್ಸಾಹವನ್ನು ಆಚರಿಸುತ್ತೇನೆ. ಹಾಗೆಯೇ ಆಗಲಿ ಪ್ರಭು, ಈ ಕೂಡಲೇ ಬರ ಹೇಳುತ್ತೇನೆ. ರಾಕ್ಷಸ ವೀರರೇ, ಈ ಕಪಿಗಳು ಏನೆಂದು ಹೇಳುತ್ತಿದ್ದರು? ಪರ್ವತ ಶಿಖರಗಳ ಪ್ರಹಾರದಿಂದಲೇ ಲಂಕೆಯನ್ನು ಪುಡಿ ಪುಡಿ ಮಾಡೋಣ, ಮುಷ್ಟಿಯಿಂದಲೇ ಸಮಸ್ತ ರಾಕ್ಷಸರನ್ನು ಸಂಹರಿಸಿ ಬಿಡೋಣ ಎಂದಲ್ಲವೇ? ಅಷ್ಟೇ ಅಲ್ಲ ರಾಜಕುಮಾರ, ವಾನರರು ಮಹಾವೀರನಾದ ಶ್ರೀರಾಮನೇ ಜಯಶಾಲಿಯಾಗುತ್ತಾನೆಂದು ಅಬ್ಬರಿಸುತ್ತಿದ್ದರು. ಪಾಪ, ಹಾಗೆ ಅಬ್ಬರಿಸುವಾಗ ಆ ವಾನರರಿಗೆ ನನ್ನ ಪರಾಕ್ರಮದ ಅರಿವಿರಲಿಲ್ಲ. ಚಪಲ ಚಿತ್ತರಾದ ಮೂರ್ಖ ಕಪಿಗಳು. ರಾಕ್ಷಸ ವೀರರೇ, ಯುದ್ಧದ ಸಮಯದಲ್ಲಿ ಅದೃಶ್ಯನಾಗುವ ನನ್ನನ್ನು ನೋಡುವುದಕ್ಕಾಗಲಿ ನನ್ನ ಬಳಿ ಬರುವುದಕ್ಕಾಗಲಿ ಆ ಇಂದ್ರನಿಗೂ ಸಾಧ್ಯವಿಲ್ಲ. ಈ ಬಡಪಾಯಿ ನರವಾನರರು ಎಷ್ಟರವರು? ರಘುವಂಶೀಯರಾದ ಈ ರಾಮ ಲಕ್ಷ್ಮಣರನ್ನು ನನ್ನ ನಾಗಾಸ್ತ್ರದಿಂದ ಬಂಧಿಸಿ ನೆಲದ ಮೇಲೆ ಮಲಗುವಂತೆ ಮಾಡಿದ್ದೇನೆ. ಇನ್ನು ಸ್ವಲ್ಪ ಸಮಯದಲ್ಲಿ ಇವರನ್ನು ಯಮಸದನಕ್ಕೆ ಕಳಿಸುತ್ತೇನೆ.
ರಾಕ್ಷಸ ಬಂಧುಗಳೇ, ಸರಿಯಾಗಿ ನೋಡಿ. ಕರದೂಷಣರನ್ನು ಸಂಹರಿಸಿದ ಮಹಾಬಲಶಾಲಿಗಳಾದ ರಾಮ ಲಕ್ಷ್ಮಣರನ್ನು ಪ್ರಜ್ಞಾಹೀನರನ್ನಾಗಿ ಮಾಡಿ ನೆಲದ ಮೇಲೆ ಮಲಗಿಸಿದ್ದೇನೆ. ಮುನಿ ಸಮೂಹದೊಡನೆ ಸಮಸ್ತ ದೇವತೆಗಳೇ ಬಂದರು, ಸಮಸ್ತ ದಾನವ ಕುಲವೇ ಬಂದರು. ನನ್ನ ಬಾಣಗಳ ಬಂಧನದಿಂದ ಈ ರಾಮ ಲಕ್ಷ್ಮಣರನ್ನು ಬಿಡುಗಡೆಗೊಳಿಸಲು ಸಾಧ್ಯವಿಲ್ಲ. ಯಾರ ಕಾರಣದಿಂದ ನನ್ನ ತಂದೆ ಶೋಕ ಪೀಡಿತರಾಗಿದ್ದರು, ನಿದ್ರಾಹೀನರಾಗಿದ್ದರು, ಯಾರ ಕಾರಣದಿಂದ ಈ ಲಂಕಾ ನಗರವೇ ವ್ಯಾಕುಲಗೊಂಡಿತ್ತೋ, ಯಾರು ಈ ಲಂಕೆಗೆ ಆಪತ್ಕಾರಿಯಾಗಿದ್ದರೋ ಅಂಥ ರಾಮನನ್ನು ನಾನು ಇಂದು ಜಯಿಸಿದ್ದೇನೆ. ರಾಜಕುಮಾರ ಇಂದ್ರಜಿತು, ಪ್ರಣಾಮಗಳು. ಏನು ವಿಷಯ ಪ್ರಹಸ್ತ? ನಿನ್ನ ತಂದೆಯವರು ಈ ಕೂಡಲೇ ನಿನ್ನನ್ನು ಕಾಣಲು ಬಯಸಿದ್ದಾರೆ. ಈ ವಿಜಯದ ಸಂಭ್ರಮವನ್ನು ನನ್ನ ತಂದೆಯೊಡನೆ ಹಂಚಿಕೊಳ್ಳಲು ನಾನು ಕಾತುರಗೊಂಡಿದ್ದೇನೆ. ಪ್ರಭು, ಸುಗ್ರೀವ ಪ್ರಭು, ಅನಾಹುತವಾಯಿತು ಪ್ರಭು, ಅನಾಹುತವಾಯಿತು. ವಾನರ ವೀರರೇ, ಏನು ಅನಾಹುತವಾಯಿತು? ಪ್ರಭು, ಆ ದುಷ್ಟನಾದ ಇಂದ್ರಜಿತುವಿನಿಂದ ಅನಾಹುತವಾಗಿದೆ. ಅದೃಶ್ಯನಾಗಿದ್ದ ಅವನೊಡನೆ ವೀರೋಚಿತವಾಗಿ ಹೋರಾಡುತ್ತಿದ್ದ ರಾಮ ಲಕ್ಷ್ಮಣರನ್ನು ಯಾವುದೋ ವಿನಾಶಕಾರಿ ಅಸ್ತ್ರ ಪ್ರಯೋಗಿಸಿ ಪ್ರಜ್ಞಾಶೂನ್ಯರನ್ನಾಗಿ ಮಾಡಿದ್ದಾನೆ ಪ್ರಭು. ಅಸಂಭವ, ಅಸಂಭವ! ದೇವತೆಗಳಿಂದಲೂ ಅಜೇಯರಾಗುಳಿದಿರುವ ರಾಮ ಲಕ್ಷ್ಮಣರನ್ನು ಆ ನೀಚ ರಾಕ್ಷಸ ನಿಶ್ಚಲಗೊಳಿಸಿದನೆ. ಇದು ಸತ್ಯವೇ ವಾನರ ವೀರರೇ? ರಾಮನಾಣೆಗೂ ಸತ್ಯ ಪ್ರಭು. ರಾಮ ಲಕ್ಷ್ಮಣರು ಜೀವವಿಲ್ಲದ ಬೊಂಬೆಯಂತೆ ನೆಲದ ಮೇಲೆ ಮಲಗಿರುವುದನ್ನು ಕಂಡು ರಾಕ್ಷಸರು ನಗುತ್ತಿದ್ದಾರೆ, ವಾನರರು ದುಃಖಿಸುತ್ತಿದ್ದಾರೆ ಪ್ರಭು. ಶ್ರೀರಾಮ್, ಶ್ರೀರಾಮ್! ಎಂತಹ ಆಘಾತಕಾರಿ ಸುದ್ದಿ ಇದು. ನಾವು ಈಗಲೇ ಹೋಗಿ ಶ್ರೀರಾಮ ಲಕ್ಷ್ಮಣರ ಆರೈಕೆ ಮಾಡೋಣ. ಆತಂಕ ಪಡಬೇಡಿ, ಇದು ತತ್ಕಾಲದ ಆಪತ್ತು ಅಷ್ಟೇ. ಎಲ್ಲವೂ ಸರಿ ಹೋಗುತ್ತದೆ. ನಡೆಯಿರಿ, ಬೇಗ ಅಲ್ಲಿಗೆ ಹೋಗೋಣ. ಪ್ರಣಾಮಗಳು ತಂದೆಯೇ. ಬಂದೆಯ ಮಗನೇ, ಬಾ. ನಿನ್ನ ಶೌರ್ಯ ಸಾಹಸಗಳನ್ನು ಅಭಿನಂದಿಸಲು ನಾನು ಕಾತರನಾಗಿದ್ದೆ. ಶತ್ರುಗಳನ್ನು ಪರಾಭವಗೊಳಿಸಿದ ನಿನ್ನನ್ನು ನಾನು ಆಲಿಂಗಿಸಿಕೊಳ್ಳಲು ಕಾಯುತ್ತಿದ್ದೆ. ಪುತ್ರ, ನೀನು ಹೇಳಿದಂತೆಯೇ ಮಾಡಿದೆ. ಆ ರಾಮ ಲಕ್ಷ್ಮಣರು ಜೀವಹೀನರಂತೆ ಧರಾಶಾಯಿಗಳಾಗುವಂತೆ ಮಾಡಿದೆ. ಅಲೆ ಭಲೆ ಕುಮಾರ, ನನಗೆ ಹೆಮ್ಮೆ ಆಗಿದೆ. ತಂದೆ, ಇದೆಲ್ಲ ನಿಮ್ಮ ಆಶೀರ್ವಾದದ ಫಲ. ಮಹಿಮಾನ್ವಿತರಾದ ನಿಮ್ಮನ್ನು ಕಪಿ ಸೈನ್ಯದೊಡನೆ ಬಂದು ಕಾಡಿದ ಆ ರಾಮನ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲು ನನ್ನ ಮನಸ್ಸು ಹಾತೊರೆಯುತ್ತಿತ್ತು. ಅದೀಗ ಸಫಲಗೊಂಡಿದೆ. ಮೇಘನಾದ, ನಿನ್ನ ಪಿತೃಭಕ್ತಿಗೆ ಸಾಟಿ ಇಲ್ಲ. ನನ್ನ ಶತ್ರುವನ್ನು ಪರಾಭವಗೊಳಿಸಿದ್ದಕ್ಕಾಗಿ ನಿನಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಅಯ್ಯೋ, ಇದೆಂತಹ ದುರ್ವಿಧಿ, ಎಂತಹ ದೌರ್ಭಾಗ್ಯ!
ತ್ರಿಲೋಕ ವೀರರಾದ ಶ್ರೀರಾಮಚಂದ್ರ ಲಕ್ಷ್ಮಣರು ಈ ರೀತಿ ನಿಶ್ಚಲವಾಗಿ ಮಲಗಿರುವುದನ್ನು ನನ್ನಿಂದ ನೋಡಲಾಗುತ್ತಿಲ್ಲ. ಯಾರ ಧನಸ್ಸಿನ ಠೇಂಕಾರದಿಂದ ಇಡೀ ಭೂಮಂಡಲವೇ ನಡುಗುತ್ತಿತ್ತೋ ಅಂಥ ರಾಮಲಕ್ಷ್ಮಣರು ಹೀಗೆ ನಿಷ್ಕ್ರಿಯರಾಗಿ ಮಲಗಿರುವುದನ್ನು ನನ್ನಿಂದ ನೋಡಲಾಗುತ್ತಿಲ್ಲ. ಯಾರು ಬಿಟ್ಟ ಬಾಣ 7 ಸಾಲ ವೃಕ್ಷಗಳನ್ನು ಸೀಳಿ ಹಾಕಿತು. ಯಾವ ಬಾಣ ರಾವಣನನ್ನು ಜಯಿಸಿ ವಾಲಿಯಂತ ಮಹಾವೀರನ್ನು ಸಂಹರಿಸಿತು. ಅಂತ ವೀರಾದಿ ವೀರ ಶ್ರೀರಾಮಚಂದ್ರ ಈ ರೀತಿ ಮಲಗಿರುವುದನ್ನು ನಾನು ನೋಡಲಾರೆ. ಅಯ್ಯೋ ತಂದೆಯೇ, ಈ ಲಂಕೆಯನ್ನಾಗಲಿ ನಿಮ್ಮನ್ನಾಗಲಿ ಎದುರಿಸುವ ಶಕ್ತಿ ದೇವ ದಾನವ ಮಾನವರಲ್ಲಿ ಯಾರಿಗೂ ಇಲ್ಲವೆಂಬುದು ಸ್ಥಿರವಾಯಿತು. ಇನ್ನು ಮುಂದೆ ನಿಮ್ಮನ್ನು ಕೆಣಕುವ ಧೈರ್ಯ ಯಾರಿಗೂ ಬರುವುದಿಲ್ಲ. ಹೌದು ಪುತ್ರ, ಖರದೂಷಣ ಮೊದಲಾದ 14,000 ರಾಕ್ಷಸರನ್ನು ಕೊಂದ ಆ ರಾಮನ ಪರಾಕ್ರಮವೇ ಮಹಾ ಎಂದು ಲೋಕ ಅನ್ನುತ್ತಿತ್ತು. ಆದರೆ ಆ ರಾಮನನ್ನು ಪರಾಭವಗೊಳಿಸಿದ ನಿನ್ನ ಪರಾಕ್ರಮಕ್ಕೆ ಸಾಟಿ ಇಲ್ಲ ಎಂದು ಈಗ ಲೋಕ ಹೇಳುತ್ತದೆ. ಕುಮಾರ, ನಿನಗಿಂತ ಆಪ್ತರು, ನಿನಗಿಂತ ಹಿತೈಷಿಗಳು ನನಗೆ ಬೇರೆ ಯಾರೂ ಇಲ್ಲ. ಇನ್ನು ಮುಂದೆ ನೀನು ಏನು ಮಾಡಿದರೂ ನನಗೆ ಸಂತೋಷವೇ. ಹೋಗು ಪುತ್ರ, ನಿನಗೆ ಬೇಕಾದ ಸುಖ ಭೋಗಗಳನ್ನು ಅನುಭವಿಸಿ ಆನಂದದಿಂದಿರು. ಹಾಗೆಯೇ ಆಗಲಿ ತಂದೆ, ನಾನಿನ್ನು ಬರುತ್ತೇನೆ. ನೀವು ಸಂತೋಷವಾಗಿರಿ. ಸಂತೋಷ. ಸೀತೆ ನನ್ನ ವಶವಾಗುವುದರಲ್ಲೇ ನನ್ನ ಸಂತೋಷ. ರಾಮ ಲಕ್ಷ್ಮಣರು ಪರಾಭವಗೊಂಡಿದ್ದಾಯ್ತು. ಇನ್ನು ಸೀತೆ ನನ್ನ ವಶವಾಗುವುದೊಂದೇ ಉಳಿದಿರುವುದು. ರಾಮನ ಪರಿಸ್ಥಿತಿಯೇ ಹೀಗಾದ ಮೇಲೆ ನಾವು ಲಂಕೆಯನ್ನು ಗೆಲ್ಲುವುದು ಹೇಗೆ? ಆ ದುಷ್ಟ ರಾವಣನನ್ನು ಪರಾಭವಗೊಳಿಸುವುದು ಹೇಗೆ? ಸುಗ್ರೀವ ಪ್ರಭು, ಯುವರಾಜ ಅಂಗದ, ವೃಥಾ ದುಃಖಿಸಬೇಡಿ. ನಿಮ್ಮಂತ ವೀರರಿಗೆ ಈ ಕಣ್ಣೀರು ತರವಲ್ಲ. ಯುದ್ಧವೆಂದ ಮೇಲೆ ಇವೆಲ್ಲ ಸಾಮಾನ್ಯವಲ್ಲವೇ? ವಿಜಯವೆಂಬುದು ನಿಶ್ಚಿತವಲ್ಲ. ಸೋಲು ಗೆಲುವುಗಳ ಸಂಘರ್ಷದ ಹಾದಿಯಲ್ಲಿ ಸಾಗಲೇಬೇಕು. ಆನಂತರ ಅಂತಿಮ ವಿಜಯವನ್ನ ಗಳಿಸಬೇಕು. ನಮ್ಮ ಭಾಗ್ಯವಿದ್ದರೆ ಮಹಾತ್ಮರಾದ ರಾಮಲಕ್ಷ್ಮಣರು ಎಚ್ಚರಗೊಳ್ಳುತ್ತಾರೆ. ರಾಮ ಲಕ್ಷ್ಮಣರನ್ನು ಈ ಸ್ಥಿತಿಗೆ ತಲುಪುವಷ್ಟು ಆ ಮೇಘನಾಥನು ಯಶಸ್ವಿಯಾಗುತ್ತಾನೆಂದು ತಿಳಿದಿದ್ದರೆ ನಾನು ಮೊದಲೇ ಆ ನೀಚನನ್ನು ಹುಡುಕಿ ಕೊಂದು ಬಿಡುತ್ತಿದ್ದೆ. ನನ್ನ ಸ್ವಾಮಿ ನೆಲದ ಮೇಲೆ ಪ್ರಜ್ಞೆ ತಪ್ಪಿ ಮೈ ಮರೆತು ಮಲಗುವ ಪ್ರಸಂಗ ಬರುತ್ತಿರಲಿಲ್ಲ. ಕಪಿಶ್ರೇಷ್ಠ, ಮಹಾಜ್ಞಾನಿಯಾದ ನೀನೂ ಹೀಗೆ ಹತಾಶನಾಗಬೇಡ. ದುಃಖಿತರಾಗಿರುವ ವಾನರರನ್ನು ಸಮಾಧಾನಪಡಿಸುವುದು ಈಗ ನಿನ್ನ ಕರ್ತವ್ಯ. ಸತ್ಯ ಧರ್ಮಪಾಲಕರಾದ ಯಾರಿಗೇ ಆದರೂ ಮೃತ್ಯು ಭಯ ಉಂಟಾಗಲು ಸಾಧ್ಯವಿಲ್ಲ. ಧೈರ್ಯ ತಂದುಕೋ. ನನಗೆ ಏನು ತೋಚುತ್ತಿಲ್ಲವಲ್ಲ. ಈ ಸಂದರ್ಭದಲ್ಲಿ ಆ ರಾವಣ, ಇಂದ್ರಜಿತು, ಕುಂಭಕರ್ಣ ಇವರೆಲ್ಲ ಏಕಕಾಲದಲ್ಲಿ ನಮ್ಮ ಮೇಲೆ ಆಕ್ರಮಣ ಮಾಡಿದರೆ ಏನು ಮಾಡುವುದು? ನಮ್ಮನ್ನೆಲ್ಲ ರಕ್ಷಿಸಬೇಕಾದ ಈ ಪರಮಾತ್ಮನನ್ನು ನಾವು ಹೇಗೆ ರಕ್ಷಿಸುವುದು? ನಿನಗೆ ದಿಕ್ಕೇ ಕಾಣುತ್ತಿಲ್ಲವಲ್ಲ. ಕಪಿರಾಜ ಸುಗ್ರೀವ, ಇದು ದಿಕ್ಕೆಟ್ಟು ಕೂಡುವ ಸಮಯವಲ್ಲ. ಅಕಾಲದಲ್ಲಿ ಅತಿ ಭಯ ಪ್ರದರ್ಶನ ಕೂಡ ಅಪಾಯಕಾರಿಯಾಗುತ್ತದೆ. ಆದ್ದರಿಂದ ಭಯ ದುಃಖಗಳನ್ನ ತ್ಯಜಿಸಿ ಧೈರ್ಯವನ್ನ ಅವಲಂಬಿಸಿ ರಾಮಸೇವಕರಾದ ವಾನರ ಸೇನೆಯ ಹಿತವನ್ನ ಯೋಚಿಸಿ. ನನ್ನ ಅಭಿಪ್ರಾಯದಲ್ಲಿ ರಾಮ ಲಕ್ಷ್ಮಣರು ಎಚ್ಚರಗೊಳ್ಳುವವರೆಗೆ ರಕ್ಷಿಸುವುದು ನಮ್ಮ ಕರ್ತವ್ಯ. ಇವರು ಎಚ್ಚರಗೊಂಡ ನಂತರ ಇವರೇ ನಮ್ಮ ಭಯವನ್ನು ನಿವಾರಿಸುತ್ತಾರೆ. ದಾಸಿಯರೇ, ಪ್ರಭು, ನಾನು ಇಲ್ಲಿಯೇ ಇದ್ದೇನೆ ಪ್ರಭು. ತ್ರಿಜಟೆ, ನೀನು ಇಲ್ಲಿ ಒಳ್ಳೆಯದೇ ಆಯ್ತು. ಆ ರಾಮ ಲಕ್ಷ್ಮಣರು ಯುದ್ಧದಲ್ಲಿ ಪರಾಭವಗೊಂಡರೆಂದು ಸೀತೆಗೆ ಹೇಳು. ನನ್ನ ಪುಷ್ಪಕ ವಿಮಾನದಲ್ಲಿ ಆ ಸೀತೆಯನ್ನು ಕರೆದುಕೊಂಡು ಹೋಗಿ
ಆ ರಾಮ ಲಕ್ಷ್ಮಣರ ಶವವನ್ನು ತೋರಿಸು. ಕೇಳಿತೆ, ಇದು ನನ್ನ ಆಜ್ಞೆ. ಹಾಗೆ ಆಗಲಿ ಪ್ರಭು. ಇಲ್ಲಿ ಕೇಳು. ಏನು ಹೇಳಿ ಪ್ರಭು? ಯಾರ ಪ್ರೇಮದ ನಿರೀಕ್ಷೆಯಲ್ಲಿ ಅವಳು ನನ್ನ ಪ್ರೇಮವನ್ನು ತಿರಸ್ಕರಿಸಿದಳು, ಅವನು ತನ್ನ ಸೋದರನೊಡನೆ ರಣಭೂಮಿಯಲ್ಲಿ ಹತನಾಗಿದ್ದಾನೆಂದು ಹೇಳು. ಹೇಳುತ್ತೇನೆ ಪ್ರಭು. ಅವಳ ಅಪೇಕ್ಷೆಯಂತೆ ರಾಮನು ಅವಳಿಗೆ ಸಿಗಲಿಲ್ಲ. ಸರ್ವಾಲಂಕಾರ ಭೂಷಿತಳಾಗಿ ನನ್ನನ್ನು ಸೇರುವಂತೆ ಹೇಳು. ಹೇಳುವುದೇನು? ರಾಮನ ದೇಹವನ್ನು ಕಂಡೊಡನೆ ಅವಳೇ ಆ ನಿರ್ಧಾರಕ್ಕೆ ಬರುತ್ತಾಳೆ. ಭಗ್ನ ಮನೋರಥಳಾದ ಅವಳಿಗೆ ಬೇರೆ ದಾರಿಯೇ ಇಲ್ಲ, ಅಲ್ಲವೇ ತ್ರಿಜಟೆ? ಹೌದು ಪ್ರಭು. ನಾನು ಈಗಲೇ ಹೋಗಿ ಸೀತೆಗೆ ಈ ವಿಷಯ ತಿಳಿಸುತ್ತೇನೆ. ಹೌದು ಜಾಂಬವಂತ, ನಿನ್ನ ಮಾತು ಸತ್ಯ. ಮಹಾಮಹಿಮರಾದ ರಾಮ ಲಕ್ಷ್ಮಣರಿಗೆ ಈ ಪರಿಸ್ಥಿತಿ ಒದಗಿರುವುದು ತಾತ್ಕಾಲಿಕವಷ್ಟೇ. ಖಂಡಿತ ಈ ಶಸ್ತ್ರ ಬಂಧನದಿಂದ ಹೊರಬರುತ್ತಾರೆ, ಮತ್ತೆ ತೇಜೋವಂತರಾಗಿ ಮೇಲೇಳುತ್ತಾರೆ. ಹೌದು ಮಾರುತಿ, ಈ ಶಸ್ತ್ರ ಬಂಧನದಿಂದ ರಾಮಚಂದ್ರನಿಗೆ ಯಾವುದೇ ಅಪಾಯವಿಲ್ಲ. ಶ್ರೀರಾಮಚಂದ್ರ ಮರಣ ಹೊಂದುವವನಲ್ಲ. ನೋಡಿ, ಈ ಸೋದರರ ಮುಖದ ಕಾಂತಿಯನ್ನು ನೋಡಿ, ಸುಖವಾಗಿ ನಿದ್ರಿಸುತ್ತಿರುವಂತಿದೆ. ನೀವೇ ನೋಡಿ. ಜಾಂಬವಂತ, ಹನುಮಂತ, ನಿಮ್ಮ ಮಾತುಗಳನ್ನು ಕೇಳಿದ ಮೇಲೆ ನನ್ನಲ್ಲಿ ಸಮಾಧಾನ ಮೂಡುತ್ತಿದೆ. ಆದರೂ ಮೈ ಮೇಲೆ ಪರಿವೇ ಇಲ್ಲದ ಮಲಗಿರುವ ರಾಮ ಲಕ್ಷ್ಮಣರನ್ನು ನನ್ನಿಂದ ನೋಡಲು ಕಷ್ಟವಾಗುತ್ತಿದೆ. ನಿಜ, ಅದು ಕಷ್ಟವೇ. ಆದರೆ ಸುಗ್ರೀವ, ಇಂಥ ಪರಿಸ್ಥಿತಿಯಲ್ಲಿ ರಾಜನಾದ ನೀನು ಸಮಾಧಾನ ತಂದುಕೊಳ್ಳಬೇಕು. ನಂತರ ನೀನೇ ನಿನ್ನ ಸೈನ್ಯಕ್ಕೆ ಸಮಾಧಾನ ಹೇಳಬೇಕು. ನಾನು ಕೂಡ ನಮ್ಮ ಸೈನ್ಯವನ್ನ ಮತ್ತೆ ಹುರಿದುಂಬಿಸಿ ಯುದ್ಧಕ್ಕೆ ಅಣಿಗೊಳಿಸುತ್ತೇನೆ. ಹೌದು, ಅದೇ ಈಗ ಸೂಕ್ತ. ಮಹಾರಾಜ, ನೋಡು, ನಮ್ಮ ವಾನರರು ಹೆದರಿ ಹೇಗೆ ಪಿಳಿ ನೋಡುತ್ತಿದ್ದಾರೆ. ನಾವೆಲ್ಲ ಈಗ ನಮ್ಮ ಸೈನ್ಯಗಳನ್ನು ಸಮಾಧಾನಗೊಳಿಸುವುದು ಮೊದಲ ಕರ್ತವ್ಯ. ಸೀತೆ, ತ್ರಿಜಟೆ, ಇನ್ನೂ ಯುದ್ಧ ನಡೆಯುತ್ತಿದೆಯೇ? ಇಲ್ಲ ಸೀತೆ, ಸದ್ಯಕ್ಕೆ ಯುದ್ಧ ನಡೆಯುತ್ತಿಲ್ಲ. ಅಂದರೆ ಯುದ್ಧ ಮುಗಿದು ಹೋಯಿತೆ? ನನ್ನ ಸ್ವಾಮಿ ವಿಜಯಶಾಲಿಯಾದರೆ, ಆ ರಾವಣ ಪರಾಜಿತನಾದನೆ? ನನ್ನ ಸ್ವಾಮಿ ನನ್ನನ್ನು ಕರೆದೊಯ್ಯಲು ಯಾವಾಗ ಬರುತ್ತಾರೆ? ಇಲ್ಲ ಸೀತೆ, ಈಗ ನಾನೇ ನಿನ್ನನ್ನು ಯುದ್ಧ ಭೂಮಿಗೆ ಕರೆದೊಯ್ಯಲು ಬಂದಿದ್ದೆ. ತ್ರಿಜಟೆ, ನಾನು ಯುದ್ಧ ಭೂಮಿಗೆ ಬರಬೇಕೆ? ಏಕೆ? ಏನಾಗಿದೆ? ನಾನೇಕೆ ಅಲ್ಲಿಗೆ ಬರಬೇಕು? ಹಾಗೆಂದು ಲಂಕೇಶ್ವರನ ಆಜ್ಞೆಯಾಗಿದೆ. ಅಂದರೆ ಆ ರಾವಣನ ಸಂಹಾರವಾಗಿಲ್ಲ, ನನ್ನ ಸ್ವಾಮಿಗೆ ವಿಜಯ ಲಭಿಸಿಲ್ಲ. ಆ ರಾವಣ ಈ ಲಂಕೆಯ ಪ್ರಭುವಾಗಿಯೇ ಉಳಿದಿದ್ದಾನೆಯೇ? ಹೌದು ಸೀತೆ, ರಾವಣನ ಪ್ರಭುತ್ವಕ್ಕೆ ಇನ್ನು ಯಾವ ಹಾನಿಯೂ ಉಂಟಾಗಿಲ್ಲ. ರಣರಂಗದಲ್ಲಿ ನಿನ್ನ ಸ್ವಾಮಿಗೆ ಆಪತ್ತು ಸಂಭವಿಸಿದೆಯಂತೆ, ಅದನ್ನು ನೀನು ನೋಡಬೇಕಂತೆ. ನಾನು ನಿನ್ನನ್ನು ಅಲ್ಲಿಗೆ ಕರೆದೊಯ್ದು ತೋರಿಸುವಂತೆ ಆಜ್ಞೆಯಾಗಿದೆ. ಬಾ ಸೀತೆ, ರಣರಂಗಕ್ಕೆ ಹೋಗೋಣ. ಇಲ್ಲ, ಇದನ್ನು ನಾನು ನಂಬುವುದಿಲ್ಲ. ನನ್ನ ಸ್ವಾಮಿಗೆ ಆಪತ್ತು ಸಂಭವಿಸಲು ಸಾಧ್ಯವೇ ಇಲ್ಲ.
ಇದರಲ್ಲಿ ಏನೋ ಮೋಸ ಇರಬೇಕು. ಹೌದು ತ್ರಿಜಟೆ, ಅಂದು ನನ್ನ ಸ್ವಾಮಿಯ ಮಾಯಾ ಶಿರಸ್ಸನ್ನು ತೋರಿಸಿದಂತೆ ವಂಚಕನಾದ ರಾವಣ ಇನ್ನೊಂದು ತಂತ್ರ ಮಾಡಿರಬೇಕು. ನನ್ನನ್ನು ನನ್ನ ಸ್ವಾಮಿಯಿಂದ ದೂರ ಮಾಡಿ ತನ್ನ ವಶ ಮಾಡಿಕೊಳ್ಳಲು ಉಪಾಯ ಮಾಡಿರಬೇಕು. ಇಲ್ಲ, ನಾನೆಲ್ಲಿಗೂ ಬರುವುದಿಲ್ಲ, ಖಂಡಿತ ಬರುವುದಿಲ್ಲ. ನನ್ನ ಸ್ವಾಮಿ ಇಲ್ಲಿಗೆ ಬಂದು ನನ್ನನ್ನು ಕರೆದುಕೊಂಡು ಹೋಗುತ್ತಾರೆ ಎಂಬ ನಂಬಿಕೆ, ಭರವಸೆ ನನಗಿದೆ. ಸೀತೆ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲವೇ? ಇದೇ ತ್ರಿಜಟೆ. ಶ್ರೀರಾಮನಿಗಾಗಲಿ ಲಕ್ಷ್ಮಣನಿಗಾಗಲಿ ಆಪತ್ತು ಸಂಭವಿಸುವುದು ಎಂದು ನಾನು ನಂಬುವುದಿಲ್ಲ. ಅವರು ಅಜೇಯರೆಂಬ ನಂಬಿಕೆ ನನಗಿದೆ. ಆದರೆ ಇಂದ್ರಜಿತುವಿನ ಅಸ್ತ್ರ ಪ್ರಯೋಗದಿಂದ ಅವರು ನಿಸ್ತೇಜರಾಗಿ ಯುದ್ಧ ಭೂಮಿಯಲ್ಲಿ ಬಿದ್ದಿರುವರಂತೆ. ಇಲ್ಲ ತ್ರಿಜಟೆ, ಅದು ಸಾಧ್ಯವಿಲ್ಲ. ಏನೋ ಮೋಸವಿದೆ. ಮೋಸವಿದ್ದರೆ ನಾವೇ ಅಲ್ಲಿಗೆ ಹೋಗಿ ಅದರ ಸತ್ಯಾಸತ್ಯತೆಗಳನ್ನು ತಿಳಿಯೋಣ. ಬಾ ಸೀತೆ. ಆಗಲಿ ತ್ರಿಜಟೆ, ನಾನು ನಿನ್ನ ಜೊತೆಯಲ್ಲಿ ಬರುತ್ತೇನೆ. ಶಂಭೋ ಶಂಕರ ಹರ ಹರ ಮಹಾದೇವ.